ವಿ ಆರ್ ಸೀನ್, ನೀವು ಎಂತೆಂಥ ಕೇಸ್ಗಳನ್ನು ಬ್ರೇಕ್ ಮಾಡಿದವರು, ದಕ್ಷ ಅಧಿಕಾರಿಯಾಗಿ ವರ್ಕ್ ಮಾಡಿದವರು. ಈ ಕ್ರಿಮಿನಲ್ ಆ್ಯಕ್ಟ್ ನೋಡುವಾಗ ಡು ಯು ಥಿಂಕ್ ದಿಸ್ ಇಸ್ ವಾಟ್ ನಾರ್ಮಲ್ ಆ್ಯಕ್ಟ್? ಕೆಲವು ಮರ್ಡರ್ಗಳಾಗ್ತವೆ, ಯಾವುದೋ ಒಂದು ಗ್ರಜ್ಜಿಗಾಗತ್ತೆ, ಯಾವುದೋ ಒಂದು ಕೋ ಇನ್ಸಿಡೆಂಟ್ಲಿ ಆಗ್ಬಿಡುತ್ತೆ. ಈಗ ನೀವು ನೋಡಿದರೆ ಪ್ರಮೋದ್ ಮಹಾಜನ್ ಕೇಸಲ್ಲಿ ಅವರ ತಮ್ಮನೇ ಶೂಟ್ ಮಾಡ್ತಾನೆ, ಹೊರಗಡೆ ಬಂದು ಹೇಳ್ತಾನೆ ನಾನು ಏನಕ್ಕೆ ಕೊಂದೆ ಅಂತ ನನಗೆ ಗೊತ್ತಾಗಿಲ್ಲ ಅಂತ. ಸಿಟ್ಟಿನ ಬರದಲ್ಲಿ ಹಾಕ್ಬಿಟ್ಟೆ, ನನ್ನ ಹತ್ರ ಗನ್ ಇತ್ತು, ಸಡನ್. ಆ್ಯಂಡ್ ಒಬ್ಬ ನಟ, ಅಭಿಮಾನಿಗಳು ದೇವ್ರ ಥರ ಹುಚ್ಚೆದ್ದು ಕುಣಿಯುವಂಥ ನಟ, ಈ ರೀತಿಯ ಒಂದು ಕ್ರಿಮಿನಲ್ ಆ್ಯಕ್ಟ್ಸ್. ಈಗ ನಾನು ಮೊನ್ನೆ ಹಾಸನದಲ್ಲಿ ಒಂದು ಭಾಷಣಕ್ಕೆ ಕೇಳಿದೆ, ಪ್ರಜ್ವಲ್ ನನ್ನ ಕ್ಲೋಸ್ ಫ್ರೆಂಡ್, ನೀನು ಹೋದಲ್ಲಿಗೆ ನಾನು ಬರ್ತೀನಿ ಅಂತ ಹೇಳಿದ್ರಂತ. ಈಗ ಅದೇ ಆಗ್ತಾ ಇದೆ. ಈಗ ಅವ್ರು ಹೋದಲ್ಲಿಗೆ ಇವ್ರು ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ. ನೀವು ಡು ಯು ಥಿಂಕ್ ದಿಸ್ ಇಸ್ ನಾರ್ಮಲ್? ಇಲ್ಲ, ನೀವು ಹೇಳಿದಾಗೆ ಅವನ ಹಿಂದೆ ಅನೇಕ ಘಟನೆಗಳು ನಡೆದಿದ್ದಾವೆ. ಅದರಲ್ಲಿಂದ ಏನಾದರೂ ಕಲಿಬೇಕಿತ್ತು ಅವರು. ಆ ಅನುಭವದಿಂದ ಈ ಸ್ವಲ್ಪ ಪರಿವರ್ತನೆ ಆಗಬೇಕಾಗಿತ್ತು. ಅದು ಯಾಕೋ ಈ ಥರ ಬಿಹೇವ್ ಮಾಡ್ತಾರೋ ಗೊತ್ತಿಲ್ಲ. ನಾವು ನೋಡಿದ್ದೀವಿ, ಹಿಂದೆ ರಾಜ್ಕುಮಾರ್ ಇದ್ದರು, ಅವರು ಪುನೀತ್ ರಾಜ್ಕುಮಾರ್ ಇದ್ದರು. ಅವ್ರ ನಡೆ, ನುಡಿ, ವಿನಯ, ಎಷ್ಟೊಂದು ಅವ್ರ ಸಭ್ಯತೆ, ಅವ್ರಿಗೆ ಅದನ್ನು ಕಲ್ಕೋಬೇಕು. ಇವರೆಲ್ಲ ಮುಂದೆ ಜೊಕ್ಕೊಂಡು ಹೋಗೋರು, ಏನು ತೇರು ಎಳ್ಕೊಂಡು ಹೋಗ್ತಾರೆ, ಇವರೆಲ್ಲ ಅದನ್ನು ಅನುಭವವನ್ನು ಪಡ್ಕೊಂಡು ಅವರು ಅನುಕರಣೆಯನ್ನು ಮಾಡಬೇಕು. ಹೊರತಾಗಿ ಈ ಥರ ಗುಂಡಾಗಿರಿ ಮಾಡಿದ್ರೆ ಯಾರು ಇಷ್ಟಪಡ್ತಾರೆ? ಏನೋ ಒಂದು 4 ಮಂದಿ ಅವ್ರ ಹಿಂದೆ ಜೈ ಅನ್ನೋರು ಇದ್ದರೆ ಅದರಲ್ಲಿಂದ ಏನಾಗೋದಿಲ್ಲ. ಈಗ ಯಾವ ಜೈ ಅಂದರು, ಅವರು ಜೈ ಅಂದವರು ಜೈಲಿಗೆ ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ. ಯಾರು ಜೈ ಅಂತಾರೆ ಈಗ? ಅಲ್ವಾ? ಈ ಥರ ಏನು ಮಾಡೋವಂಥ ಅವಶ್ಯಕತೆ ಏನಿತ್ತು? ಒಂದು ಫೋನ್ ಮಾಡಿ ನೋಡಿ ಸರ್ ಹಿಂಗಾಗಿದೆ ಅಂತ ಯಾರು ಇನ್ಸ್ಪೆಕ್ಟರ್ ಹೇಳಿದ್ರೆ, ದರ್ಶನ್ ಫೋನ್ ಮಾಡಿದಾರಪ್ಪ ಅಂತ ಅವರೇ ಕರೆದು ಹಾಕ್ಬಂದು ಅವ್ನು ಸರಿಯಾಗಿ ಅಂಡರ್ಟೇಕಿಂಗ್ ತೊಗೊಂಡು ಇನ್ನೇನು ಈ ಥರ ಮಾಡೋದಿಲ್ಲ ಏನೋ ಬರ್ಸ್ಕೊಂಡು ಏನೋ ಮಾಡಿ ಬಿಡ್ತಿದ್ರು. ಅಥವಾ ಅವ್ನು ಕೇಸ್ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಬುಕ್ ಮಾಡಿ ಕಮಿಷನರ್ಗೆ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿ. ಈಗ ಹೆಣ್ಣು ಮಗಳಿಗೆ ಅವನು ಮೆಸೇಜ್ ಕಳಿಸಿದ ಅಂತ ಪವಿತ್ರ ಗೌಡಗೆ ಅಟ್ಲೀಸ್ಟ್ ಒಂದು ಮಹಿಳಾ ಆಯೋಗಕ್ಕೆ ಫೋನ್ ಮಾಡಿ ಒಂದು SMS ಕಳಿಸಿದ್ರೆ ಸಾಕು ಸರ್. ಇವತ್ತು ಒಂದು SMS ಕಳಿಸಿದ್ರೆ ಸಾಕು. ಅಲ್ಲ, ದಾರಿಗಳು ಸಾಕಷ್ಟು ಇದಾವೆ. ಅದೆಲ್ಲ ಬಿಟ್ಟುಕೊಟ್ಟು ಇವನೇ ಮ್ಯಾನ್ ಹ್ಯಾಂಡಲ್ ಮಾಡಿದ್ರೆ, ಅಥವಾ ತನ್ನ ಶಿಷ್ಯರಿಗೆ ಕುಡಿದ ನಿಷೇಧದಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಇದು ಆಗಿದ್ದ ಅದೇ. ಇದು ಕುಡಿದ ನಿಷೇಧದಲ್ಲಿ ಹೆಂಗೆ ಹೊಡೆದಾರೋ ಅವ್ರಿಗೆ ಗೊತ್ತಿಲ್ಲ. ಏನಾಗಿದೆ ಅನ್ನೋದು ನನಗೆ ಅನಿಸ್ಮೋ ಮಟ್ಟಿಗೆ ಅವೆಲ್ಲ ಬಾಟ್ಲಿಗಳು ಏನು ಸಿಕ್ಕಿದ ಗಾಡಿಯಲ್ಲಿ ಅವಾಗ ಕುಡ್ದೆಲ್ಲ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅಂತ ಅನ್ನೋದು ನನ್ನ ಲೆಕ್ಕದಲ್ಲಿ. ಪರಿಜ್ಞಾನ ಇಲ್ಲ. ಮಾಲ್ಗತಿ ಸರ್, ನಾನು ಟೆಕ್ನಿಕಲ್ ಪಾಯಿಂಟ್ಗೆ ಬರ್ತೀನಿ ನಿಮ್ಮ ಹತ್ರ. ದರ್ ಇಸ್ ಎ ಪ್ರೈಮಾ ಫೇಸಿ ಕೇಸ್ ಇಸ್ ಫಿಕ್ಸ್ಡ್ ನೌ. ಎಸ್. ಇಲ್ಲ ಅಂದ್ರೆ ಪೊಲೀಸ್ ಅರೆಸ್ಟ್ ಮಾಡ್ತಾ ಇರಲಿಲ್ಲ. ಪ್ರೈಮಾ ಫೇಸಿ ಫಿಕ್ಸ್ಡ್. ನಾರ್ಮಲಿ ಫಸ್ಟ್ ಏನೇನು ಎವಿಡೆನ್ಸ್ಗಳು, ವಿಟ್ನೆಸಸ್ಗಳು ಅವರಿಗೆ ಬೇಕಾಗಿದೆ ಅದನ್ನು ಅವರು ಕಲೆಕ್ಟ್ ಮಾಡಿದ್ದಾರೆ. ಈಗ ನಂಬರ್ 1 ಕೇಸ್ನ ಇನ್ಸಿಡೆಂಟ್ ನೋಡ್ತಾ ಹೋದಾಗೆ, ನಂಬರ್ 1 ದ ಮೆಸೇಜ್ ಫ್ರಮ್ ಯಾರು ವಿಕ್ಟಿಮ್, ಮೃತಪಟ್ಟಿದ್ದಾನೆ ಹುಡುಗ, ಅವನಿಂದ ಪವಿತ್ರ ಗೌಡಗೆ ಹೋದ ಮೆಸೇಜ್. ಯಾವ ಥರದ ಮೆಸೇಜ್ ಇದೆ? ಅದು ಅಶ್ಲೀಲ ಮೆಸೇಜ್ ಆಗಲಿ ಅಥವಾ ನಾರ್ಮಲ್ ಮೆಸೇಜ್ ಆಗಲಿ, ಆ ಮೆಸೇಜ್ಗಳು. ನಂತರ ಪವಿತ್ರ ಗೌಡ ಅದನ್ನು ಕಮ್ಯುನಿಕೇಟ್ ಮಾಡೋದು, ಅಂದರೆ ದರ್ಶನ್ಗೆ ಮತ್ತೆ ಅವನ ಇನ್ನೊಬ್ಬರ ಅಸೋಸಿಯೇಟ್ಗೆ ಕಮ್ಯುನಿಕೇಟ್ ಮಾಡೋದು, ಇವನು ಇಂಥವನು ನನಗೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳೋದು. ನಂತರ ದಿಸ್ ಪ್ಲಾನಿಂಗ್ ಹ್ಯಾಪನ್ಸ್. ಆ ಹುಡುಗಿಯ ವಾಯ್ಸಲ್ಲಿ ಫೋನ್ ಮಾಡಿ ಅವನನ್ನು ಟ್ರ್ಯಾಪ್ ಮಾಡಿ ಕರ್ಸ್ಕೊಂಡು ಬಂದು ಅವನನ್ನು ಇಲ್ಲಿವರೆಗೆ ನಮ್ಮ ಡಿಪ್ಪೋದವರೆಗೆ ಕರ್ಕೊಂಡ್ಬಂದು ಒಳಗಡೆ ಹೊಡೆದು ಅವನಿಗೆ ಅದನ್ನು ನೋಡಿದ ಒಂದು ಯಾರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ ಅವನಿಗೆಲ್ಲದನ್ನು ನೋಡ್ತಾನೆ. ಅದ್ರ ಮೇಲೆ ದರ್ಶನ್ ಪವಿತ್ರ ಗೌಡನು ಅಲ್ಲಿ ಬರ್ತಾರಂತ ಹೇಳ್ತಾರೆ. ಅದ್ರ ಮೇಲೆ ಬಾಡಿ ಶಿಫ್ಟ್ ಮಾಡ್ತಾರಂತ ಹೇಳ್ತಾರೆ. ಬಾಡಿ ಶಿಫ್ಟ್ ಮಾಡಿದವನಿಗೆ 30 ಲಕ್ಷ ಕೊಟ್ಟ ಪುರಾವೆನೂ ಸಿಗುತ್ತೆ. ಅದ್ರ ಮೇಲೆ 3 ಜನನೂ ಸರೆಂಡರ್ ಮಾಡಿಸ್ತಾರೆ. ಬಾಡಿ ಸಿಕ್ಕಿದ ಮೇಲೆ ಸರೆಂಡರ್ ಆದವರು ಪೊಲೀಸವರು ತಮ್ಮ ಭಾಷೆಯಲ್ಲಿ ಮಾತಾಡಿದಾಗ ಬಾಯ್ ಬಿಡ್ತಾರೆ. ಸೊ ಈವನ್ ಟೆಕ್ನಿಕಲ್ ಎವಿಡೆನ್ಸ್ ಲೈಕ್ CDR ಡೌನ್ಲೋಡ್ ಮಾಡಿದಾಗ, ಡಂಪ್ ಮಾಡಿಕೊಂಡಾಗ, ಸೊ ದರ್ಶನ್ಸ್ ಪ್ರೆಸೆನ್ಸ್ ಈಸ್ ಅವೈಲೇಬಲ್, ಗಾಡಿಗಳು ಹೋದ ಪುರಾವೆಗಳಿದ್ದಾವೆ. ಇದು ಎಲ್ಲ ಸ್ಟೋರಿಗಳನ್ನು ನೀವು ನೋಡಿದಾಗ ಟುಡೇ ಇಸ್ FSL ಈಸ್ ಆಲ್ರೆಡಿ ದೇರ್. ಇವತ್ತು ಮಾಜಾರ್ ನಡೀತಾ ಇದೆ, ಎಲ್ಲ ಆಗ್ತಾ ಇದೆ. ವಾಟ್ ಯು ಥಿಂಕ್, ಹೌ ಫಿಟ್ ಕೇಸ್ ದಿಸ್? ಇಲ್ಲ, ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾರೆ. ಎಲ್ಲರೂ ಸೇರಿನೇ ಪ್ಲ್ಯಾನ್ ಮಾಡಿದ್ದಾರೆ. ಈಗ ಅವಳು ಮೆಸೇಜ್ ಕೊಡ್ತಾರೆ, ಇನ್ನೊಂದು 8 ದಿವಸದಲ್ಲೇ ಅವ್ನಿಗೆ ಏನು ಅರ್ಥ ಅನ್ನೋದು ಗೊತ್ತಾಗ್ತದೆ ನಿಮಗೆಲ್ಲ ಅಂತ ಹೇಳೋದು. ಹೊಳ್ಳಿ ರಿಪ್ಲೈನು ಮಾಡಿದಾಳೆ. ಮೆಸೇಜ್ ಹುಡುಗಿ ಒಂದು ಮೆಸೇಜ್ ಹಾಕ್ತಾಳೆ, ಹಿಂಗೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಅದು ಎಲ್ಲ ಪ್ಲ್ಯಾನ್ ಆಗಿದೆ ಅಂತ ಅರ್ಥ. ಅದು ಇವೆಲ್ಲ ಮೆಸೇಜ್ಗಳನ್ನ ಪೊಲೀಸರೆಲ್ಲ ಬಿಡೋದಿಲ್ಲ, ತನಿಖೆಯಲ್ಲಿ ಎಲ್ಲ ಅವೆಲ್ಲ ತಗೋತಾರೆ. ಇದು ಏನಾಗಿದೆ ಹುಬ್ಬುತನ.
ಒಂಥರ ಏನು ಹಿಂದೆ ಆಗಿದ ಒಂದು 5-6 ಕೇಸ್ಗಳು ಆದವಲ್ಲ, ಏನಾಗಲಿಲ್ಲ. ಸೊ ನಾನು ಏನು ಮಾಡಿದ್ರು ನಡೀತದೆ ಅಂತ ಅನ್ನುವಂಥ ಒಂದು ಏನು ಅಹಂ ಇದೆ, ಅದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಇದು ಒಳ್ಳೇದಲ್ಲ. ಅವನ ಲೆಕ್ಕಕ್ಕೆ ನಮ್ಮದು ಕನ್ನಡ ಇಂಡಸ್ಟ್ರಿಗೇನ್ರಿ ಭಾಳ ಒಳ್ಳೆ ಹೆಸರಿದೆ, ಒಳ್ಳೆ ನಟರಿದ್ದಾರೆ, ಒಳ್ಳೆ ಇದು ಇದೆ. ಇದು ಕೆಲವೊಬ್ರು ಏನು ಮಾಡ್ತಾರೆ, ಈ ಅಭಿಮಾನಿಗಳು, ಅಂಧ ಅಭಿಮಾನಿಗಳು ಅಂತೀವಲ್ಲ ನಾವು, ಅಂಥವು ತಲೆ ಮೇಲೆ ಕುಡಿಸ್ಕೋತಾರೆ. ಇವೇನು ಹೀರೋಗಳು ಏನಂತೀವಿ, ಅವ್ರೇನು ಪೂಸೇಟೆ ಮಾಡೋದಿಲ್ಲ. ಅವ್ರ ಹೀರೋ ಅಂದರೆ ಏನು ಸ್ಟಾರ್ ಗೀರೋ ಅಂತೀವಲ್ಲ, ಅವೆಲ್ಲ ದಟ್ ಈಸ್ ರಾಂಗ್ ಕಾನ್ಸೆಪ್ಟ್. ದೇ ಆರ್ ಪೇಡ್ ಆ್ಯಕ್ಟ್ರಸ್. ಅವ್ರೇನು ಪುಕ್ಸಟ್ಟೆ ಸಿನಿಮಾ ಮಾಡ್ತಾರೆ, ಕೋಟಿಗಟ್ಟಲೆ ದುಡ್ಡು ತಗೋತಾರೆ, ಕೋಟಿಗಟ್ಟಲೆ ಲಾಭ ತಗೋತಾರೆ, ಲಕ್ಸುರಿಯಸ್ ಆಗಿ ಲೈಫ್ ಲೀಡ್ ಮಾಡ್ತಾರೆ. ಮತ್ತೆ ಮಾತೆತ್ತಿದ್ರೆ ಕನ್ನಡ ಅಂತಾರೆ. ಆನಂತರ ಕನ್ನಡ ಹೆಸರಲ್ಲೇ ಮಜಾ ಮಾಡ್ತಾರೆ. ಆನಂತರ ಸತ್ತ ಮೇಲೂ ಅವ್ರಿಗೆ ಎಕರೆಗಟ್ಟಲೆ ಜಮೀನು ಕೊಡ್ತಾರೆ ಸರ್ಕಾರದವರು, ಕನ್ನಡದ ಬಾವುಟ ಹಾಕ್ತಾರೆ ಹೂಳ್ಲಿಕ್ಕೆ. ಬಡವರಿಗೆ ಅದೇ ಒಂದು 10-15 ಅಡಿ ಬದುಕಲಿಕ್ಕೆ ಬಡವರಿಗೆ ಒಂದು ಸಹಾಯ ಮಾಡೋದಿಲ್ಲ ಸರ್ಕಾರ. ಅಂಥವ್ರಿಗೆ ಸತ್ತ ಮೇಲೂ ಸುಧಾ ಎಕರೆಗಟ್ಟಲೆ ಜಮೀನು ಕೊಡ್ತಾರೆ. ಇಷ್ಟೆಲ್ಲ ಫೆಸಿಲಿಟಿ ಇದ್ದಾಗ ನಾವೇ ಮೂರ್ಖರು. ನಾವು ಹಂಗೆ ಆ್ಯಕ್ಟ್ರ್ ಆಗಬೇಕಾಗಿತ್ತು. ಯಾಕೆ ನಾವು ನೌಕರಿ ಮಾಡಿದ್ವಿ, ವಕೀಲಿಕೆ ಯಾಕೆ ಮಾಡಿದ್ರು, ನೀವು ಯಾಕೆ ಈ ಸ್ಟುಡಿಯೋ ಗಿಡೋ ಇಟ್ಟರಿ ಗೊತ್ತಾಗಲ್ಲ. ಎಲ್ಲರೂ ಅದನ್ನ ಮಾಡಿದರೆ ಒಳ್ಳೇದಿತ್ತಲ್ಲ. ಏನು ಅದಕ್ಕೇನು ಏನೂ ಅವಶ್ಯಕತೆ ಇಲ್ಲ, ಏನು ಯಾವ ಕ್ವಾಲಿಫಿಕೇಷನ್ನೇ ಇಲ್ಲ. ನೋಡೋಕೆ ಸ್ವಲ್ಪ ಚಂದ ಇದ್ದರೆ ಸಾಕು. ಆ ಚಂದನೂ ಬೇಕಾಗಿಲ್ಲ. ಅದು ಚಂದ ಇಲ್ಲದವ್ರು ಎಷ್ಟೋ ಮಂದಿ ಫೇಮಸ್ ಹೀರೋಗಳು ಇದ್ದಾರೆ, ಅದು ಅವಶ್ಯಕತೆ ಇಲ್ಲ. ಇದೆಲ್ಲ ನೋಡಿದ್ರೆ ಅತಿರೇಕದ ಪರಮಾವಧಿ. ಇದು ಎಲ್ಲ ಮುಗಿದು ಬಂದಂತ ಏನಂತಾರೆ, ದೇವರದು ಕೊನೆಗೆ ತೋರಿಸ್ತಾನಂತ, ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದನ್ನು ತರ್ಕೊಬಾರ್ದಿತ್ತು ಅವನು. ಅನೇಕ ಸಲ ಹಿಂಗೆ ಆದಾಗ ಏನೋ ಲಕ್ಕಿಲಿ ಉಳಿದಿದ್ದಾರೆ, ಅನುಭವಿಸಿ ಹೊರಗೆ ಬಂದಿದ್ದಾರೆ. ಪಾಠ ಕಲಿಬೇಕ್ರಿ ಯಾವಾಗಲೂ. ಅನುಭವದಿಂದ ನಾವು ಅಮೃತ ಅಂತ ಹೇಳ್ತೇವೆ. ಅದನ್ನು ಪಾಠ ಕಲಿನಂದರೆ ಅದು ಏನು ಅನುಭವ ಆಗಿ ಏನು ಪ್ರಯೋಜನ ಅದರಿಂದ? ಕುಡಿತಾನೆ ಅಂದರೆ ಕುಡಿದ ನಿಮಿಷದಲ್ಲಿ ಏನು ಮಾಡಿದ್ರು ನಡೀತದ, ಏನು ಮಾಡೋದು ದಕ್ತದ? ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ. ಎಲ್ಲ ಮಿತಿ ಮೀರಿದ್ರೆ ಈ ಥರ ಸಂಕಟ ಪಡಬೇಕಾಗ್ತದೆ. ಈಗ ನೋಡಿ, ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಆಳೋದು, ಜಡ್ಜ್ ಮುಂದೆ ಆಳೋದು, ಇದು ಬೇಕಿತ್ತ? ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇದು ಬೇಕಿತ್ತ? ವೆರಿ ಗುಡ್ ಇನ್ ದ್ಯಾಟ್. ಈ ಥಿಂಕ್ ಅವರು ಏನು ಅನ್ಸಿದಾರೆ ಅಂದ್ರೆ, 10 ಕೂಡಲೇ ಜಡ್ಜು ಕರಗ್ಬಿಡ್ತಾರೆ, ನನಗೆ ಏನು ಬೆನಿಫಿಟ್ ಆಫ್ ಇಲ್ಲ, ಹಿ ಇಸ್ ರಿಪೀಟೆಡ್. ಈಗ ಅನುಭವಿಸ್ತದೆ. ಆ ಮನುಷ್ಯನಿಗೆ ಪಶ್ಚಾತ್ತಾಪದ ಒಂದು ಅಂಶ ಇದ್ದಿದ್ರೆ, ಆಫ್ಟರ್ ದ ಮರ್ಡರ್ ಅವರ ಜೀವನ ಶೈಲಿ ಹೆಂಗಿತ್ತು ಅಂತ ಹೇಳ್ತೀನಿ ನಿಮಗೆ. ಇನ್ಸಿಡೆಂಟ್, ಆಫ್ಟರ್ ದ ಇನ್ಸಿಡೆಂಟ್, ಆ ಹುಡುಗ ಸತ್ತೋದ ಮೇಲೆ ಈಸ್ ಎಂಜಾಯಿಂಗ್ ಇಸ್ ಲೈಫ್. ಶೂಟಿಂಗ್ ಹೋಗಿದ್ದಾನೆ, ಮಜಾ ಮಾಡವನೆ, ಜಿಮ್ ಪೆಗ್ ಕುಡ್ದವನೆ, ರಾತ್ರಿ ಪಾರ್ಟಿ ಮಾಡವನೆ, ಜಿಮ್ಗೆ ಹೋಗಿದ್ದಾನೆ, ಬೆಳಗ್ಗೆ ಎಲ್ಲ ತಿಂದವನೆ, 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ಮಲಗವನೆ. ಪಶ್ಚಾತ್ತಾಪದ ಛಾಯೆ ಅಂತ ನಾವು ಏನು ಹೇಳ್ತೀವಲ್ವಾ, ಇಫ್ ಈಸ್ ದ್ಯಾಟ್, ಏನಾದರೂ ಆಯ್ತು, ಕೈ ತಪ್ಪಿ ಏನೋ ಆಗೋಯ್ತು ಅನ್ನುವ ಒಂದು ಭಾವನೆ ಅವನ ತಲೆಯಲ್ಲಿ ಇದ್ದಿದ್ದಿದ್ರೆ, ಡು ಯು ಥಿಂಕ್ ಎನಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಒಂದು ಕ್ರಿಮಿನಲ್ ಬಿಟ್ಟು ಅದನ್ನು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ? ಇದು ಸುಮಾರು ತಿಂಗಳವರೆಗೂ ತಲೆಯಲ್ಲಿ ಇರ್ತದೆ. ಅದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಯಾವ ಮನುಷ್ಯನೇ, ಎಂಥ ಮನುಷ್ಯನೇ, ಇವನ್ ಕ್ರಿಮಿನಲ್ ಮೆಂಟ್ಯಾಲಿಟಿ ಇದ್ದವನು ಸಹ ಅದು ರಿಮೈಂಡ್ ಮಾಡ್ತಿರ್ತದೆ ಒಳಗಡೆ. ಕಾನ್ಶಿಯಸ್ ಅದು ಬೈಟ್ ಆಗ್ತಾ ಇರ್ತದೆ ಒಳಗಡೆ. ಈಗ ಆಯ್ತಲ್ಲ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಅವರನ್ನೇ ಪೊಲೀಸರಿಗೆ ಕಾಲ್ ಮಾಡಿ ನಮ್ಮ ಹುಡುಗ ಆಗಿದೆ, ಏನಾದ್ರು ನೋಡಿ ಬಂದ ನೀವೇನು ಕಾನೂನು ಪ್ರಕಾರ ಮಾಡ್ಕೊಳ್ಳಿ, ನಮ್ದೇನು ಇದ್ರಲ್ಲಿ ಇದು ಇಲ್ಲ ಅಂತ ಹೇಳಿದ್ರೆ ಏನೋ ಅವ್ರಿಗೆ ಅವಕಾಶ ಇತ್ತು. ಅದು ಬಿಟ್ಕೊಟ್ಟು 30 ಲಕ್ಷ ಕೊಡ್ತೀವಿ ಅಂತ ಹೇಳಿ ಅದನ್ನ ಹೆಣ ತಗೊಂಡು ಹೋಗಿ ಬೇರೆ ಘಟಕದಲ್ಲಿ ಎಸ್ದು ಇದೆಲ್ಲ ಅದನ್ನು ಸಾಕ್ಷ್ಯಾಧಾರಗಳನ್ನ ಎಸ್ದು ಅದನ್ನು ನಾಯಿಗಳು ಹಾಗೆ ಮಾಡಿ ಹೊರಗಡೆ ತಗೊಂಡು ಬಂದು, ನೀವು ಅರ್ಥ ಮಾಡ್ಕೊಳ್ಳಿ, ಮನೆಯವರ ಈ ಅಭಿಮಾನಿಗಳು ಇದ್ದಾರಲ್ಲ ಸರ್, ಆಲ್ಮೋಸ್ಟ್ ಯಾರು ಗೊತ್ತಾ ಸರ್, ಬಡವರ ಮಕ್ಕಳು. ಹೌದಲ್ಲ, ಅವರೇ ಶ್ರೀಮಂತರ ಮಕ್ಕಳಿಗೆ ಅವ್ರಿಗೆ ಅವ್ರದೇ ಆದ ತೆವಲಿರುತ್ತೆ, ಶೋಕಿ ಇರುತ್ತೆ, ಕೆಲಸನೇ ಇರುತ್ತೆ. ಈ ಕೂಲಿಗೆ ಹೋಗುವವರು ಬಡವರ ಮಕ್ಕಳು, ಈ ನೋಡಿ ಇವರ ಕಟೌಟ್ಗಳಿಗೆ ಬಂದು ಹಾಲು ಹಾಕುವವರು ಯಾರು, ಬಂದು ಕುಣಿಯುವವರು ಯಾರು, ಅಲ್ಲಿ ಡಬ್ಬ ಬಾರಿಸ್ತಾ ನಿಲ್ಲುವವ್ರು ಯಾರು, ಇವ್ರಿಗೆ ಜೈಕಾರ ಹಾಕುವವ್ರು ಯಾರು, ಇವರು ಸತ್ತಾಗ ಇವರು ಸತ್ತರು ಅಂತ ಸೂಸೈಡ್ ಮಾಡ್ಕೊಳ್ಳೋರು ಯಾರು? ಎಷ್ಟೋ ನಟರು ಸತ್ತಾಗ ಎಷ್ಟೋ ಅಭಿಮಾನಿಗಳು ಸೂಸೈಡ್ ಮಾಡ್ಕೊಂಡು, ನೀವು ಅದನ್ನೆಲ್ಲ ನೋಡಿದಾಗ ಅಭಿಮಾನಿ ದೇವರುಗಳು ಅಂತ ಏನು ರಾಜ್ಕುಮಾರ್ ಅವರು ಕರೆದ್ರು, ಇವರು ಅಭಿಮಾನಿಗಳನ್ನು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ವಾಟ್ ದೇ ಆರ್ ಟ್ರೈಂಗ್ ಟು ಡೂ?